ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಎಸ್, ವೆಲ್ಕಮ್ ಟು ದ ಮೇನ್ ಮ್ಯಾಟರ್. ರಾಹುಲ್ ಗಾಂಧಿಯವರು ಹೇಳಿರೋಂಥದ್ದು, ಮೊನ್ನೆ ರಾಹುಲ್ ಗಾಂಧಿಯವರು ಹೇಳಿರೋಂಥದ್ದು ಭಾಷಣದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ನಾವು ಏನು ರಿಸಲ್ಟ್ ಕೊಟ್ಟಿದ್ದೀವೋ ಅದೇ ರಿಸಲ್ಟ್ ನಾವೀಗ ಎಲ್ಲ ಸ್ಟೇಟ್ಗಳಲ್ಲೂ ಕೊಡ್ತೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಂಗೆ ಬಂತು ಅಂತ ನೋಡಿದ್ದೀರಾ, ಎಷ್ಟು ಸೀಟ್ಗಳಿಂದ ಗೆತ್ತು ಅಂತ ನೋಡಿದ್ದೀರಾ. ಇನ್ನು ಎಲ್ಲ ಸ್ಟೇಟ್ಗಳಲ್ಲೂ ನಾವು ಹಿಂಗೆ ಗೆದ್ದು ತೋರಿಸ್ತೀವಿ, ನಮ್ಮ ಪವರ್ ಏನಂತ ತೋರಿಸ್ತೀವಿ. ಇನ್ನು ಬಿ ಜೆ ಪಿಯವರಾಗಲಿ, ಮೋದಿ ಬಿ ಜೆ ಪಿಯವರಾಗಲಿ, RSS ಅವರಾಗಲಿ ಓಟುಗಳನ್ನ ಕದ್ದು ಗೆಲ್ತಾರೆ. ಮೋದಿಯವರು, ಬಿ ಜೆ ಪಿ ಪಕ್ಷದವರು, RSS ಅವರು ಸೇರಿಕೊಂಡು ಓಟ್ಗಳನ್ನ ಕದ್ದು ಗೆಲ್ತಾರೆ, ನಾವು ಹಂಗೆ ಮಾಡಲ್ಲ ಅಂತ ರಾಹುಲ್ ಗಾಂಧಿಯವರು ಹೇಳಿರೋವಂಥದ್ದು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಬಾಂಗ್ಲಾದೇಶದಲ್ಲಿ ಒಬ್ಬ ಟೆರರಿಸ್ಟು ಸಿಕ್ಕಾಕೊಂಡಿದ್ದಾನೆ ಕಣಪ್ಪ. ಹೆಂಗೆ ಅಂತೀರಾ? ಮೊನ್ನೆ ದೆಹಲಿಯಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು, I-10 ಕಾರು ವೈಟ್ ಕಲರು, ಅದರೊಳಗಡೆ ಅವ್ರದ್ದು ಕೈವಾಡ ಇತ್ತು. ಈ ಬಾಂಗ್ಲಾದೇಶ್ ಬಾರ್ಡ್ರ್ ಒಳಗಡೆಯಿಂದ ಬರೋವಂಥದ್ದು ದೆಹಲಿಗೆ, ಅಲ್ಲಿ ಎಂಟ್ರಿ ಕೊಡೋವಂಥದ್ದು. ಬಾಂಗ್ಲಾದೇಶದಿಂದ ಅವರು ದಾಟ್ಕೊಂಡು ಬರೋವಂಥದ್ದು ಭಾರತ ದೇಶಕ್ಕೆ. ಹೆಂಗೆ ಪಾಸ್ಪೋರ್ಟ್ ಇಲ್ಲದ್ರೆ ಅವೆಲ್ಲ ಮಾಡ್ಕೊಂಡು ಬರೋವಂಥದ್ದು. ಸೊ ಬಾಂಗ್ಲಾದೇಶ, ನೇಪಾಳು ನಾವು ಹುಷಾರಾಗಿರ್ಬೇಕು, ಯಾಕಂದರೆ ಇವರೇ ನಮಗೆ ಟೆರರಿಸ್ಟ್ಗಳನ್ನ ಒಳಗಡೆ ಸಪ್ಲೈ ಮಾಡೋದು. ಆ ಬಾರ್ಡ್ರ್ಗಳಿಗೆ ಪಾಕಿಸ್ತಾನದಿಂದ ಬಂದು ಒಂದು ಬಾಂಗ್ಲಾದೇಶಕ್ಕೆ ಇಳಿತಾರೆ, ಇಲ್ಲಾಂದರೆ ನೇಪಾಳದಲ್ಲಿ ಇಳಿತಾರೆ. ನೇಪಾಳದಿಂದ ಒಳಗೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ. ಅಲ್ಲೆಲ್ಲ ದುಡ್ಡಿಗೆ ಸಾಯ್ತಾರಂತೆ. ಅಲ್ಲಿ ಸೆಕ್ಯೂರಿಟಿಗಳು, ಅಲ್ಲಿ ಡಿಪಾರ್ಟ್ಮೆಂಟ್ ಅವರು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಿಸ್ಬಿಡ್ತಾರೆ ಕಣಪ್ಪ. ಗೊತ್ತಾಯ್ತಾ? ಇನ್ನೊಂದು ವಿಚಾರ ಕಣಪ್ಪ, ಇನ್ನು ರಾಹುಲ್ ಗಾಂಧಿ ಅವರೇ ಮತ್ತೆ ಹೇಳಿರೋಂಥದ್ದು ಕಣಪ್ಪ. ನಾನು ಆಲ್ರೆಡಿ ಪ್ರೂಫ್ ಕೊಟ್ಬಿಟ್ಟಿದ್ದೆ ನಿಮಗೆ. ಓಟ್ಗಳು ಕಳ್ತನ ಆಗೋದೇ 25 ಲಕ್ಷ ಔಟ್, 25 ಲಕ್ಷದ ಮೇಲೆ ಓಟುಗಳು ಕಳ್ತನ ಆಗ್ಬಿಟ್ಟವೆ, ಹಿಂಗಾಗಿ ಗೆಲ್ತಾರೆ, ನಾನು ನಿಮ್ಗೆ ಪ್ರೂಫ್ ಕೊಟ್ಟಿದ್ದೀನಿ ಅಂತ ರಾಹುಲ್ ಗಾಂಧಿ ಅವರು. ಇನ್ನು ಆರ್ ಅಶೋಕ್ ಸಾಹೇಬರು ಏನು ಹೇಳ್ತಾವ್ರೆ ಗೊತ್ತೇನಪ್ಪ? ಆರ್ ಅಶೋಕ್ ಸಾಹೇಬರು ಹೇಳ್ತಾ ಇರೋವಂಥದ್ದು, ಬಿಹಾರದಲ್ಲಿ ಓಟ್ ಚೋರಿ ಆಯ್ತು ಅಂದ್ರಲ್ಲ, CC ಕ್ಯಾಮ್ರಾಗಳು ಕೊಡ್ರಪ್ಪ. CC ಕ್ಯಾಮ್ರಾದಲ್ಲಿ ಎಲ್ಲ ಆಯ್ತಲ್ಲ, ಅಲ್ಲಿ ಯಾರು ಕದ್ದಿದ್ದಾರೆ ಏನು ಎತ್ತ ಅಂತ ಕೊಡಿ. ಆದರೆ CC ಕ್ಯಾಮ್ರಾ ಫುಟೇಜ್ಗಳು ಕೊಡ್ತಾ ಇಲ್ವಂತೆ ಬಿಹಾರದಲ್ಲಿ. ಏನರಪ್ಪ ಮಾಡ್ತೀರಾ? ಆರ್ ಅಶೋಕ್ ಅವರು BJP ಅವರೇ ಹೋಗಿ ಕೇಳಿದಾರಂತೆ, ಕೊಡ್ರಪ್ಪ, ಹಂಗಾರೆ ನಾವೇನೋ ಮಾಡಿದ್ವಿ ಅಂದಲ್ಲ, ತೋರಿಸ್ರಿ, ಪ್ರೂಫ್ ತೋರಿಸಿ ನಮಗೆ ಕೊಡಿ. CC ಕ್ಯಾಮ್ರಾದಲ್ಲಿ ಐತಲ್ಲ ಫುಟೇಜ್ಗಳು ಇರ್ತಾವಲ್ಲ, ಯಾರು ಬಂದಿದ್ರು, ಯಾರು ಓಟ್ ಹಾಕೋದ್ರು, ಯಾರು ಎತ್ಕೊಂಡು ಹೋದ್ರು ಅಂತ ತೋರಿಸಿ ಅಂತ ಕೊಡ್ತಾ ಇಲ್ವಂತೆ. ಹಂಗಾರೆ ಇಲ್ಲ, ಸುಳ್ಳು ಹೇಳ್ತಾವ್ರಿ ಇವರು ಕಾಂಗ್ರೆಸ್ನವರು ಅಂತ ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು. ಇನ್ನು ಪ್ರದೀಪ್ ಅವ್ರು ಹೇಳಿರೋಂಥದ್ದು ಕಣಪ್ಪ, ಪ್ರದೀಪ್ ಅವ್ರು ಹೇಳಿರೋಂಥದ್ದು, ಬಿಡದಿ ಹತ್ತಲಿ ಹೇಳಿರೋಂಥದ್ದು, ರೈತರಿಗೆ ಪೆನ್ನು ಪೇಪರ್ ಕೊಟ್ಟು ಮೋಸ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅಂದರೆ DK ಸಾಹೇಬ್ರ ಬಗ್ಗೆ, ಅವ್ರ ಬಗ್ಗೆನೂ ಹೇಳಿರೋಂಥದ್ದು. CM ಉದ್ಧಾರ ಆಗಲ್ಲ, ಇವರು ಉದ್ಧಾರ ಆಗಲ್ಲ, ರೈತರಿಗೆ ಮೋಸ ಮಾಡಿದ್ರೆ ನೀವು ಒಳ್ಳೇದಾಗಲ್ಲ. ಮಾನವತೆಯಿಂದ ಮಾತುಕತೆಗಳು ಮಾತಾಡಿ ತಗೊಂಡಿದ್ರೆ ಅದೊಂದು, ಪೆನ್ನು ಪೇಪರ್ ಕೊಟ್ಟು ನೀವೆಲ್ಲ ರೈತರಿಗೆ ಮೋಸ ಮಾಡಿದ್ದೀರಾ, ಏನು ಸಿಟಿ ಮಾಡ್ತಾ ಇದ್ದೀರಾ, ಏನು ಇಂಪ್ರೂವ್ ಮಾಡ್ತೀರಾ ನೀವು, ರೈತರಿಗೆ ಮೋಸ ಮಾಡಿ ಇವೆಲ್ಲ ಮಾಡೋದು ಬೇಕಾಗಿತ್ತಾ ಅಂತ ಪ್ರದೀಪ್ ಅವರು ಬಿಡದಿಯಲ್ಲಿ ಹೇಳೋರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ನೋಡಪ್ಪ, ರಾಜಕಾರಣಿಗಳು ಬರೀ ರಾಜಕಾರಣಿ ಒಳಗಡೆ ಇರ್ತಾರೆ ಅಂತ ಏನಿಲ್ಲ ಕಣಪ್ಪ. ಬರೀ ಪಾರ್ಟಿ ಹೊರಗಡೆ ಹೋಗೋದು, ಮಾತುಕತೆಗಳು, ಭಾಷಣಗಳು ಮಾಡ್ತಾರೆ ಅಂತ ಇಲ್ಲ ಕಣಪ್ಪ. ಅವರು ಸ್ಪೋರ್ಟ್ಸ್ ಮ್ಯಾನ್ಗಳು ಕೂಡ ಆಗಿರ್ತಾರೆ. ಯಾರಂತೀರ? ನಮ್ಮ DK ಸುರೇಶ್ ಸಾಹೇಬರು ಕಣಪ್ಪ. ಕಾಂಗ್ರೆಸ್ಸಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಅವರ ತಮ್ಮ DK ಸುರೇಶ್ ಅವರು ವಾಲಿಬಾಲ್ ಆಡ್ಬಿಟ್ಟವ್ರೆ ಕಣಪ್ಪ. ಎಲ್ಲ ಖುಷಿಯಾಗಿ ಹೋಗ್ಬಿಟ್ಟವ್ರೆ ಕಣಪ್ಪ. ಏನು ಗುರು ಸೈಕತ್ತಾಗ ಆಗ್ತಾರಪ್ಪ ವಾಲಿಬಾಲ್. ಇಲ್ಲಿ ನೋಡ್ರಪ್ಪ, ನೋಡಿದ್ರನಪ್ಪ, ಅವ್ರು ಹಂಗೆ ಕಣಪ್ಪ, ಎಲ್ಲರೂ ಹಂಗೆ ಇರಲ್ಲ ಕಣಪ್ಪ. ಬರೀ ರಾಜಕಾರಣ ಸ್ಪೋರ್ಟ್ಸಲ್ಲೂ ಇರ್ತಾರೆ ಕಣಪ್ಪ. ಕೆಲವು ವಿಚಾರಗಳು ಎಲ್ಲ ಒಳ್ಳೆ ವಿಚಾರಗಳು ಕೂಡ ಇರ್ತವೆ. ಸೊ ಹಿಂಗಾಗಿ ವಾಲಿಬಾಲ್ ಆಡಿರೋಂಥದ್ದು ನೀವೆಲ್ಲ ತುಂಬ ವೈರಲ್ ಆಯ್ತದೆ, ತುಂಬ ಇಷ್ಟಪಟ್ಬಿಟ್ಟವ್ರು ಎಲ್ಲರೂ ಸುರೇಶ್ ಸಾಹೇಬ್ರನ್ನ ನೋಡ್ಬಿಟ್ಟು. ಇನ್ನು ವಿಚಾರ ಕಣಪ್ಪ, ಕ್ರಾಂತಿ 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 ಅಂತ ಇದ್ರಲ್ಲಪ್ಪ ಕಾಂಗ್ರೆಸ್ಸಲ್ಲಿ. ಕ್ರಾಂತಿ ಯಾಕೋ ಒಂದು ಬರ್ತಾ ಇರೋಂಥ ವಿಚಾರ ನೋಡಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು CM ಆಗ್ತಾರಾ ಯಾಕಂತ ಗೊತ್ತಿಲ್ಲಲ್ವ ನಿಮಗೆ? ಹೇಳ್ತೀನಿ ಕಣಪ್ಪ, ನಿಮಗೆ ಬಿಡಿಸಿ ಹೇಳ್ತೀನಿ. ಕಲಬುರಗಿ, ಗುಲ್ಬರ್ಗ, ನಾವೇನಂತೀವಿ ಉತ್ತರ ಕನ್ನಡದ ಕಡೆ 13 ಸತಿ ಕಾಂಗ್ರೆಸ್ಸಲ್ಲಿ 13 ಸತಿ ಕಂಟಿನ್ಯೂಸ್ ಆಗಿ ಗೆದ್ದಿರೋದು ಮಲ್ಲಿಕಾರ್ಜುನ್ ಸಾಹೇಬರು ಮಾತ್ರ. ಪವರ್ಫುಲ್ಲಾಗಿ ಕಾಂಗ್ರೆಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಹಂಗೆ ಗೆಲುವಿಂದ ಗೆಲುವಿಗೆ ಬಂದಿರೋದು ಖರ್ಗೆ ಅವರು ಸಾಹೇಬರು ಮಾತ್ರ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 13 ಸತಿ MLA ಆಗ್ಬಿಟ್ಟವ್ರಂತೆ ಕಣಪ್ಪ. ಮತ್ತು ಅವ್ರಿಗೆ ಸೀಟ್ ಸಿಗಲೇಬೇಕಲ್ಲನಪ್ಪ. ಈ ಕೆಲವು ಮಾತುಕತೆಗಳು ಬರ್ತಾವೆ ಕಣಪ್ಪ. ಅವ್ರಿಗೆ ಪವರ್ ಜಾಸ್ತಿ ಐತೆ, ಸರಿಯಾಗಿ ಗೆಲ್ತಿದ್ರು. ಒಂದು ಸತಿ ಸೋತಿದ್ದವ್ರದ್ದು ಇಷ್ಟ ಇರಲಿಲ್ಲ, 13 ಸತಿ ಕಂಟಿನ್ಯೂಸ್ ಆಗಿ ಗೆದ್ದುಬಿಟ್ಟವ್ರಿ. ಸೊ ಹಿಂಗಾಗಿ ಹೈಕಮಾಂಡ್ ಏನಾದರೂ ಡಿಸೈಡ್ ಏನಾದರೂ ಡಿಸ್ಕಷನ್ ಮಾಡಿಬಿಟ್ಟವ್ರು ಎಲ್ಲರೂ ಸೇರ್ಕೊಂಡು, ಟೀಮ್ಗಳು ಸೇರ್ಕೊಂಡು ಕಾಂಗ್ರೆಸ್ಸಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಸರಿಯಾದ CM ಸಿದ್ದರಾಮಯ್ಯ ಅವ್ರು ಬಿಟ್ಟರೆ ಅವರು ಅಂತ. ಮತ್ತು DK ಸಾಹೇಬ್ರದ್ದು ಹೆಂಗೆ, ಅವರು ಹುಲಿ ಕಣಪ್ಪ. ಸಿದ್ದರಾಮಯ್ಯ ಸಾಹೇಬರು ಟಗರು, DK ಸಾಹೇಬರು ಸಿಂಹ. ಇನ್ನು ಮಲ್ಲಿಕಾರ್ಜುನ್ ಸಾಹೇಬರು ಯಾರು? ಅವ್ರಿಗೆ ಕಣಪ್ಪ ಹಣೆ ಬರ ಬರೆಯೋದು ಕಾಂಗ್ರೆಸ್ಸಲ್ಲಿ. ಎಲ್ಲರೂ ಹಣೆ ಬರ ಬರೆಯೋದು ಅವ್ರೆ. ಹೈಕಮಾಂಡ್ ಜೊತೆ ಜಾಸ್ತಿ ಇರೋದು ಅವ್ರೆ. ಒಂಥರ ಬ್ರಹ್ಮ ಇದ್ದಂಗೆ ಕಣಪ್ಪ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಬ್ರಹ್ಮ ಇದ್ದಂಗೆ ಕಾಂಗ್ರೆಸ್ಸಲ್ಲಿ.
ಅವರೇ ಬರೆಯೋದು ಎಲ್ಲರೂ ಹಣೆ ಬರಗಳು ಯಾರಿಗೆ ಏನು ಸೀಟ್ ಕೊಡಬೇಕಂತ ಹೈಕಮಾಂಡ್ ಹತ್ರ ಅವರೇ ಡಿಸ್ಕಷನ್ಗಳು ಫುಲ್ ಎಲ್ಲ ಏನು ಮಾತುಕತೆಗಳಿರ್ತವೆ ಎಲ್ಲ ಮೇನಾಗಿ ಡೀಪಾಗಿ ಡಿಸ್ಕಷನ್ ಮಾಡೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಸೊ ಹಿಂಗಾಗಿ ಅವ್ರಿಗೆ ಸಿಗುತ್ತಾ ಅನ್ನೋದು ಅನುಮಾನ ಇದೆ. ಬಟ್ ಮಾತುಕತೆ ಏನಾಗಿತ್ತು, 2 ವರ್ಷ ನೀನು 2 ವರ್ಷ ನಾನು ಅಂತ ಆ ಮಾತು ನಡೆಯಲ್ಲ. ಯಾಕಂದ್ರೆ ಜನಗಳು ಕೊಟ್ಟಿರೋ ಮಾತುಗಳೇ ಉಳಿಸ್ಕೊಂಡಿಲ್ಲ ಕಾಂಗ್ರೆಸ್ ಅವರು ಅಂತ ಜನಗಳು ಎಮ್.ಎಲ್.ಗಳು ಕೆಲವು ಎಮ್.ಎಲ್.ಗಳು BJP ಕಡೆಯವರು ಹೇಳ್ತಾವ್ರಿ. ಅವ್ರವರಲ್ಲೇ ಒಗ್ಗಟ್ಟಿಲ್ಲ, ಅವ್ರವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇನ್ನೇನು DK ಅವ್ರಿಗೆ ಬಿಟ್ಟು ಕೊಡ್ತಾವ್ರಿ ಅಂತ. DK ಸಾಹೇಬರು ಒಂದು ಇದರೊಳಗಡೆ ಹೇಳವ್ರೆ, ನಥಿಂಗ್, ವಿ ವಿಲ್ ಸಪೋರ್ಟ್ CM, ವಿ ಆಲ್ ವಿಲ್ ಬಿ ವಿತ್ ದೆಮ್ ಅಂತ ಹೇಳ್ಬಿಟ್ಟವ್ರು. ಎಲ್ಲರೂ ನಾವು ಜೊತೆಗೆ ಇರ್ತೀವಿ, ಏನಿಲ್ಲ, ತೊಂದರೆ ಇಲ್ಲ, ಅವರೇ CM ಆಗಿರಲಿ 5 ವರ್ಷ, ಇವರು ನಮ್ಮ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರೆ 5 ವರ್ಷ ಇರಲಿ, ಅವರೇ ಇರಲಿ, ಅವ್ರಿಗೆ ನಾವು ಜೊತೆಗಿರ್ತೀವಿ, ಅವ್ರ ಜೊತೆ ನಿಲ್ತೀವಿ ನಾವು ಅಂತ DK ಸಾಹೇಬರು ಇನ್ನೊಂದರಲ್ಲಿ ಹೇಳ್ಬಿಟ್ಟವ್ರೆ. ಈಗ ಏನಾಗಿರ್ಬೋದು ಹಂಗಾರೆ, ಅತ್ತಗೆ DK ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಧ್ಯದೊಳಗಡೆ ಜಗಳದೊಳಗಡೆ 3ನೇವರಿಗೆ ಲಾಭ ಅಂತಾರಲ್ಲ, ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಸಿಕ್ಕತ್ತೆ ಅನ್ನೋದು ಆಗ್ಬಿಟ್ಟದೆ. ಇಬ್ಬರು ಜಗಳದ ಮಧ್ಯೆ ಇನ್ನೊಬ್ರಿಗೆ ಲಾಭ ಅಂತಾರಲ್ಲ, ಹಂಗೆ ಹಿಂಗಾಗ್ಬಿಡೋದೆ ಕಣಪ್ಪ. ಇನ್ನೂ ವಿಚಾರಗಳವೆ ಹೇಳ್ತೀನಿ ಕಣಪ್ಪ. ಇನ್ನೊಂದು ವಿಚಾರ ಕಂಡ್ರಪ್ಪ, DK ಶಿವಕುಮಾರ್ ಸಾಹೇಬರು ಎಲ್ರಿಗೂ ಎಳ್ನೀರು ಫ್ರೀಯಾಗಿ ಕೊಡಿಸ್ತಾರೆ ಅಂತೆ ಕಣಪ್ಪ. ಯಾರು ಬರಲಿ ಅವ್ರು ಎಳ್ನೀರು ಕುಡಿಯೋಕೆ ಹೋದಾಗ ಯಾರನ್ನ ಕಾಣಿಸ್ಕೊಂಡ್ಬಿಟ್ರೆ ಎಲ್ರಿಗೂ ಕೊರೆದು ಎಳ್ನೀರು ಕಳಿಸ್ತಾರಂತೆ, ತಣ್ಣಗಿರ್ರಿ ನೀವು ಅಂತ. ಏನರಪ್ಪ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಕಣಪ್ಪ. DK ಸುರೇಶ್ ಸಾಹೇಬರು ವಾಲಿಬಾಲ್ ಆಡ್ತಾರೆ, DK ಶಿವಕುಮಾರ್ ಸಾಹೇಬರು ಎಲ್ರಿಗೂ ಎಳ್ನೀರು ಕೊಡಿಸ್ತಾರೆ, ಆಟ ಆಡಿದವ್ರಿಗೆ ಎಳ್ನೀರು. ನೋಡಿದ್ರೇನಪ್ಪ ಹೆಂಗೈತೆ ಪ್ರೀತಿ ಅಂದರೆ ಹಿಂಗಿರ್ಬೇಕು ಕಣಪ್ಪ. ಅಣ್ಣ ತಮ್ಮರು ಇಬ್ಬರು ಎಷ್ಟು ಚೆನ್ನಾಗಿ ಒಳ್ಳೆ ಸೇವೆಗಳು ಮಾಡ್ತಾರೆ ಕಣಪ್ಪ. ಒಳ್ಳೇದಾಗಲಿ ಅಂತ ಕೆಲವರು ಎಳ್ನೀರು ಕುಡಿದವ್ರು ಹೇಳೋರಂತೆ ಕಣಪ್ಪ, ಎಳ್ನೀರು ಕುಡಿದವರು. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, DK ಸಾಹೇಬರು ಯಾಕೋ ಗರಂ ಆಗ್ಬಿಟ್ರು ಕಣಪ್ಪ ಮೀಡಿಯಾದವ್ರು ಕೇಳಿದಕ್ಕೆ. ಕುಮಾರಸ್ವಾಮಿ ಈಸ್ ಎ ಬ್ಯಾಕ್ ಸ್ಟ್ರ್ಯಾಪರ್ ಅಂದರು. ಅಂದರೆ ಹಿಂದೆಗಡೆಯಿಂದ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು. ನಾನು ಯಾವತ್ತೂ ಮಾಡಿಲ್ಲ, ನನ್ನ ರಕ್ತದಲ್ಲೇ ಅದು ಬಂದಿಲ್ಲ, ಪ್ರೂವ್ ಮಾಡಂತ ಹೇಳು. ಅಮಿತ್ ಶಾ ಜೊತೆ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೀನಂತ ಪ್ರೂವ್ ಮಾಡಕ್ಕೆ ಹೇಳು ಕುಮಾರಸ್ವಾಮಿ ಅವರಿಗೆ. ಅಂದರೆ ಕುಮಾರಸ್ವಾಮಿ ಅವರು ಹೇಳಿರೋಂಥದ್ದು ಅಮಿತ್ ಶಾ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ DK ಶಿವಕುಮಾರ್ ಸಾಹೇಬರು ಅಂತ. ಅದಕ್ಕೆ DK ಸಾಹೇಬರು ಹೇಳ್ತಾ ಇರೋದು ನಾನು ಟಚ್ಚಲ್ಲಿಲ್ಲ, ಪ್ರೂವ್ ಮಾಡಕ್ಕೆ ಹೇಳು. ಕುಮಾರಸ್ವಾಮಿ ಈಸ್ ಎ ಬ್ಯಾಕ್ ಸ್ಟ್ರ್ಯಾಪರ್, ಹಿಂದೆಗಡೆಯಿಂದ ಚೂರಿ ಹಾಕೋ ಕೆಲಸ ಮಾಡ್ತಾರೆ. ಅವ್ರು ಎಷ್ಟೆಷ್ಟು ಕೇಸ್ಗಳು ಹಾಕಿದ್ದಾರೆ ಗೊತ್ತಾ? ಅವರು CM ಆಗಿದ್ದಾಗ ನನ್ನ ಫ್ಯಾಮಿಲಿ ಮೇಲೆ ಕೇಸ್ಗಳೇನೇನೋ ಹಾಕಿ ಮಾಡಿದ್ರು. ಇವಾಗಲೂ ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಿದೆ, ನಾನು ಎಲ್ಲ ಫೇಸ್ ಮಾಡೋಕ್ಕೂ ರೆಡಿ ಇದ್ದೀನಿ. ತಾಕತ್ತಿದ್ರೆ ಕುಮಾರಸ್ವಾಮಿ ಅವ್ರಿಗೆ ನನ್ನ ನನ್ನ ಜೊತೆ ಕೂತ್ಕೊಂಡು ಮೀಡಿಯಾದಲ್ಲಿ ಮಾತಾಡೋಕ್ಕೆ ಹೇಳು, ಐ ಆಮ್ ರೆಡಿ ಟು ಅಂತ ಹೇಳಿದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ನಾನು ಮೀಡಿಯಾದಲ್ಲಿ ಕೂತ್ಕೊತೀನಿ, ಬೇಕಾದ್ರೆ ತಾಕತ್ತಿದ್ರೆ ಬರೋಕ್ಕೆ ಹೇಳು. ಕುಮಾರಸ್ವಾಮಿ ಅವರಿಗೆ ಓಪನ್ ಚಾಲೆಂಜ್ ಕೊಟ್ಟಿರುವಂಥದ್ದು DK ಶಿವಕುಮಾರ್ ಸಾಹೇಬ್ರು. ಈಗ ನೋಡ್ಬೇಕು ಕಣಪ್ಪ, ಕುಮಾರಸ್ವಾಮಿ ಸಾಹೇಬರು ಏನು ಮಾಡ್ತಾರೆ, ಇವ್ರಿಗೆ ಏನು ಹೇಳ್ತಾರೆ ಅಂತ ನೋಡಬೇಕು ಕಣಪ್ಪ, ಕಾದು ನೋಡಬೇಕು. ಓಕೆನಾ? ಸೊ ನಾನು ಬ್ಯಾಕ್ ಸ್ಟ್ರ್ಯಾಪಲ್ಲ, ನನ್ನ ರಕ್ತದಲ್ಲೇ ಬಂದಿಲ್ಲ ಅದು. ಓಕೆ, ತಾಕತ್ತಿದ್ರೆ ಬಂದು ನಿಲ್ಲಕ್ಕೇಳು ನನ್ನ ಎದುರುಗಡೆ, ನನ್ನ ಜೊತೆ ಕೂತ್ಕೊಳ್ಳೋಕ್ಕೇಳು ಮೀಡಿಯಾದಲ್ಲಿ ಅಂತ ಹೇಳಿದ್ದಾರೆ ಕಣಪ್ಪ. ಇನ್ನೂ ವಿಚಾರಗಳವೆ ಹೇಳ್ತೀನಿ. ಇನ್ನೊಂದು ವಿಚಾರ ಕಣಪ್ಪ, ಈಗ ಏನು ಹೇಳಿದ್ನೋ ಸಿದ್ದರಾಮಯ್ಯ ಸಾಹೇಬರು ಆಮೇಲೆ DK ಸಾಹೇಬರು ಇಬ್ಬರಿಗೂ ಈಗ CM ಶೀಟ್ಗಳು ಯಾರು ಕೊಡ್ಬೇಕಂತ ಸಿದ್ದರಾಮಯ್ಯ ಬಿಟ್ಟು ಕೊಟ್ಟರೆ DK ಅವ್ರು ಸಿಗಬೇಕು, ಇಲ್ಲ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅಲ್ಲಿ ಕೂತ್ಕೋತಾರೆ CM ಸೀಟ್ ಮೇಲೆ ಅಂತ ಒಂದು ಮಾಹಿತಿ ಬಂದೈತೆ. ಆಯಿತಾ? ಇನ್ನೊಂದು ವಿಚಾರ ಕಣಪ್ಪ, ಹೈಕಮಾಂಡ್ಗಳ ಜೊತೆ ಜಾಸ್ತಿ ಟಚ್ಚಲ್ಲಿರೋದು, ಅವ್ರ ಜೊತೆ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಕಾಂಗ್ರೆಸ್ಸಿನ ಬ್ರಹ್ಮ ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಯಾಕಂದರೆ ಬ್ರಹ್ಮ ಅಂದರೆ ಇಲ್ಲಿರೋರು MLAಗಳು ಹಣೆ ಬರೆಯೋದು ಅವರೇ ಅಲ್ಲೇ ಕೂತ್ಕೊಂಡು ದೆಹಲಿಯಲ್ಲಿ. ಹಿಂಗಾಗಿ ಅವ್ರನ್ನ ನಾನು ಹೇಳ್ತಾ ಇರೋವಂಥದ್ದು ಬ್ರಹ್ಮ ಇದ್ದಂಗೆ ಅವರು. ಇವ್ರು ಹಣೆ ಬರ ಏನಾದ್ರು DK ಸಾಹೇಬ್ರು ಹಣೆ ಬರೆದ್ರು, ಇವ್ರು CM ಆಗಬೇಕು ಅಂದರೆ ಕಮೆಂಟ್ ಹತ್ರ ಮಾತಾಡಿದ್ರೆ ಇವರು CM ಆಗ್ತಾರೆ. ಸೊ ಕಾದು ನೋಡಬೇಕು ಕಣಪ್ಪ ಬ್ರಹ್ಮ ಏನು ಮಾಡ್ತಾರೆ ಅಂಥೇಳಿ. ಓಕೆನಾ? ಕಾಂಗ್ರೆಸ್ಸಿನ ಬ್ರಹ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡ್ತಾರಂತ ಕಾಯ್ದು ನೋಡಬೇಕು. ಇನ್ನೊಂದು ವಿಚಾರ ಕಣಪ್ಪ, DK ಸಾಹೇಬರು MLAಗಳು ಅವರ ಸಪೋರ್ಟ್ ತೊಗೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾವ್ರಂತೆ. ಒಂದು ಸತಿ ಸಿಕ್ಕಿದೆ ಅಂತಾರೆ, ಒಂದು ಸತಿ ಇಲ್ಲ ಅಂತಾರೆ. ಸೊ ಹೀಗಾಗಿ ಈಗ ಪ್ರಯತ್ನಗಳು ನಡೀತಾ ಇದೆ. ಮೊನ್ನೆ ಸೆಂಟ್ರಲ್ ಜೈಲಿಗೆ ಹೋಗಿದ್ರಂತೆ ಪರ್ರಪ್ಪ ಅಗ್ರಾರ್ ಜೈಲಿಗೆ, ಪಪ್ಪಿ ಅವ್ರನ್ನ ವೀರೇಂದ್ರ ಅವ್ರನ್ನ ಯಾರನ್ನ ಭೇಟಿ ಮಾಡೋಕ್ಕೆ. ಗೊತ್ತಾಯ್ತೇನ್ರಪ್ಪ? ವೀರೇಂದ್ರ ಪಪ್ಪಿ ಅವ್ರನ್ನ ಭೇಟಿ ಮಾಡೋಕ್ಕೆ ಸೆಂಟ್ರಲ್ ಜೈಲಿಗೆ ಹೋಗಿದ್ರಂತೆ. ಯಾರು? DK ಶಿವಕುಮಾರ್ ಸಾಹೇಬರು. ಏನಕ್ಕೆ ಹೋಗಿದ್ರು ಅಂತ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ಸಲ್ಲೇ ಸ್ವಲ್ಪ ಜನ ಶಾಕ್ ಆಗಿಬಿಟ್ಟವ್ರಂತೆ, ಯಾಕೆ DK ಸಾಹೇಬರು ಅಲ್ಲಿ ಹೋಗವ್ರೆ, ಏನೈತೆ ಅಲ್ಲಿ ಮಾತುಕತೆ ಅವ್ರ ಹತ್ರ ಅಂತೇಳಿ ಒಂದು ವಿಚಾರಗಳು ನಡೀತಾ ಇದ್ದಾವೆ ಕಣಪ್ಪ. ಈಗ ಶಾಸಕರ ಸೆಳೆತ, ಈಗ ಶಾಸಕರು ಎಷ್ಟು ಜನ ಇವರು ಹಿಂದೆ ನಿಂತ್ಕೋತಾರೆ ಅನ್ನೋದೇ ಮೇನು. ಈಗ BJP ಅವರು ಟಾಂಗ್ ಕೊಡ್ತಾವ್ರಂತೆ ಕಣಪ್ಪ. ಪಾಪ ತುಂಬ ಒದ್ದಾಡ್ತಾವ್ರೆ DK ಸಾಹೇಬರಿಗೆ, ಯಾರೂ ಸಪೋರ್ಟ್ ಸಿಗ್ತಾಯಿಲ್ಲ, MLAಗಳ ಸಪೋರ್ಟ್ ಇಲ್ಲ, ಅಷ್ಟು ಒದ್ದಾಡ್ತಾವ್ರಿ. ಅದ್ರ ಹೈಕಮಾಂಡು ಡಿಸೈಡ್ ಮಾಡಬೇಕು ಯಾರು ಮಾಡ್ಬೇಕು ಅಂತೇಳಿ. ಆದರೆ ಇವ್ರು ಶಾಸಕರನ್ನ ಕರ್ಕೊಂಡು ನಿಂತ್ಕೊಂಡು ಅವ್ರು ಕೊಡ್ತಾರಾ?
ಇವ್ರನ್ನ ಸಿ ಎಂ ಮಾಡ್ತಾರಾ ಅವರು ಫಸ್ಟ್ ಹೈಕಮಾಂಡು? ಅದು ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಟಗರು ಅಂತ ಹೇಳ್ಬಿಟ್ಟವ್ರು, ಇನ್ನು ಅವ್ರಿಗೆ ಕೊಟ್ಟಿದ್ದಾರೆ ಸ್ಥಾನ ಅಂದಮೇಲೆ 5 ವರ್ಷ ಅವರೇ ಅಂತ ಫಿಕ್ಸ್ ಆದಮೇಲೆ ಈಗ ಹೆಂಗೆ ಬದಲಾವಣೆ ಮಾಡ್ತಾರೆ ಅನ್ನೋದು ಕೆಲವು ಜನ ಮಾತಾಡ್ತಾವ್ರೆ. ಸೊ BJP ಅವರು ಟ್ಯಾಂಕ್ ಕೊಡ್ತಾವ್ರೆ ಕಣಪ್ಪ ಕಾಂಗ್ರೆಸ್ ಅವರಿಗೆ. ಪಾಪ ಏನು ಹಿಂಗೆ ಒದ್ದಾಡ್ತಾವ್ರಲ್ಲ DK ಸಾಹೇಬರು, ಕಾಂಗ್ರೆಸ್ಸಲ್ಲಿ ಸಿ ಎಂ ಆಗಾಕಿ ಅಂಥೇಳಿ ಅವ್ರವರೇ ನೆಕ್ತಾವ್ರಂತೆ. ದೇವರುಗಳು ಅಭಿಮಾನಿ ದೇವರುಗಳು ಯಾಕಂತ ಇದ್ರು ಅಂದರೆ ಅಭಿಮಾನಿ ದೇವರುಗಳು ಅಣ್ಣವ್ರು ಅಂತ ಇದ್ರು. ಈಗ ಅಭಿಮಾನಿ ದೇವರುಗಳು DK ಅವ್ರಿಗೂ ಅವರೇ ಹೆವಿ ಅಭಿಮಾನಿಗಳು ಅವರೇ ಕಣಪ್ಪ DK ಶಿವಕುಮಾರ್ ಸಾಹೇಬರಿಗೆ. ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಯ್ಯಪ್ಪ 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 ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಅಂತವ್ರು ಯಾಕಂತೀರೇನಪ್ಪ, ಅವ್ರು ಫೋಟೋ ಇಟ್ಕೊಂಡು ಶಬರಿಮಲೆಗೆಲ್ಲ ಹೋಗ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ ಕಣಪ್ಪ. DK ಅವರು ಗೆಲ್ಲಪ್ಪ, ಸ್ವಾಮಿಯೇ ಶರಣಮ್ಮಯ್ಯಪ್ಪ, DK ಅವರು ಸಿ ಎಂ ಆಗ್ಲಪ್ಪ, ಸ್ವಾಮಿಯೇ ಶರಣಮ್ಮಯ್ಯಪ್ಪ, DK ಅವರು ಸಿ ಎಂ ಆಗ್ಲಪ್ಪ ಅಂತ ಬೇಡ್ಕೊಳಕ್ಕೆ ಹೋಗವ್ರೆ ಕಣಪ್ಪ ಭಕ್ತಾದಿಗಳು. ನೋಡಬೇಕು ಕಣಪ್ಪ, ಅಯ್ಯಪ್ಪ ಪ್ರಸಾದ ಕೊಡ್ತಾರಂತ ಕಾದು ನೋಡಬೇಕು ಕಣಪ್ಪ. ಅವ್ರು ಬಂದಮೇಲೆ ಆಯ್ತೈತೋ ಅವ್ರು ಬರೋಕ್ಕಿಂತ ಮುಂಚೆ ಆಗ್ತೈತೋ ಗೊತ್ತಿಲ್ಲ ಕಣಪ್ಪ. ಓಕೆ, ಒಳ್ಳೇದಾಗಲಿ ಕಣಪ್ಪ. DK ಸಾಹೇಬ್ರಿಗಂತ ಅಭಿಮಾನಿ ದೇವ್ರುಗಳು ಹೇಳ್ತಾವ್ರೆ ಅವ್ರು ಸಿ ಎಂ ಆಗಬೇಕು ಅಂತ. ನಾವು ವರ್ಸ್ಕೊಂತೀನಿ ಕಣಪ್ಪ, ಸಿ ಎಂ ಆಗಲಿ ನಮ್ಮ DK ಸಾಹೇಬರು ಅಂತ. ಇನ್ನು DK ಸಾಹೇಬ್ರಿಗೆ ಅಯ್ಯಪ್ಪನ ಮಾಲೆ ಹಾಕಿದವರು DK ಸಾಹೇಬರಿಗೆ ಮಣಿಕಂಠನಿಗೆ ಕೇಳ್ಕೊತಾವ್ರೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಹಾವೇರಿಯಲ್ಲಿ ತೆಂಗಿನಕಾಯಿ ಹೊಡಿತಾವ್ರಂತೆ ಕಣಪ್ಪ. DK ಸಾಹೇಬರು ಸಿ ಎಂ ಆಗಲಿ ಅಂತ 101 ತೆಂಗಿನಕಾಯಿ 1001 ತೆಂಗಿನಕಾಯಿ ದೇವಸ್ಥಾನಗಳ ಹತ್ರ ಹೋಗಿ ಹೊಡಿತಾವ್ರಂತೆ. ಅಧಿಕಾರ ಅವ್ರಿಗೆ ಸಿಗಲಿ, ಸಿ ಎಂ ಆಗಲಿ DK ಸಾಹೇಬರು ಅಂತೇಳಿ ಅಭಿಮಾನಿ ದೇವರುಗಳು ಪೂಜೆ ಮಾಡ್ತಾ ಇರೋವಂಥದ್ದು. ಯಾಕೆ ಇವೆಲ್ಲ ನೋಡ್ತಾ ಇದ್ರಿ, ಯಾಕೆ ಆಗ್ಬಿಡ್ತಾರೆ ಅನಿಸ್ತೈತೆ ಕಣಪ್ಪ. ಯಾಕೋ DK ಶಿವಕುಮಾರ್ ಸಾಹೇಬರು ನೋಡಿದ್ರೆ ಒಂದು ಸತಿ ಅವ್ರು ತೊಡೆ ತಟ್ಟಿ ನಿಂತರು ಅಂದರೆ ಬಿಡಲ್ಲ ಕಣಪ್ಪ ಅವ್ರು ಆಗೋವರೆಗೂ. ಅದು ಹುಲಿ ಕಣಪ್ಪ, ಸಿಂಹ ಅಂತಲೂ ಹೇಳ್ಬೋದು. ಕಾಂಗ್ರೆಸ್ಸಿನ ಸಿಂಹ DK ಶಿವಕುಮಾರ್ ಸಾಹೇಬರು. ದೆಹಲಿಗೆ ಹೋದಾಗ ನಮ್ಮ DK ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಹೋದಾಗ ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ ಮಾತುಕತೆಗಳು ನಡಿಬೇಕಾರೆ, ಅದೇ ಯಾರು ಸಿ ಎಂ ಆಗಬೇಕು, ಪಟ್ಟ ಯಾರು ಸಿಗುತ್ತೆ ಏನೋ ಅಂತ ಮಾತಾಡ್ಬೇಕಾರೆ ಇವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆರಳು ತೋರಿಸಿದ್ದು ಹೈಕಮಾಂಡ್ಗಳ ಹತ್ರ. ಅಲ್ಲೋಗಿ ಮಾತಾಡಿ ನನ್ನ ಹತ್ರ ಏನೂ ಇಲ್ಲ ಅಂತ ಕೈ ತೊಳ್ಕೊಂಬಿಟ್ರಂತೆ ಕಣಪ್ಪ. ಯಾರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೈ ತಿಳ್ಕೊಂಬಿಟ್ರು. ನನಗೆ ಗೊತ್ತಿಲ್ಲ ಕಣ್ರಪ್ಪ, ಇದು ಹೈಕಮಾಂಡ್ ಡಿಸೈಡ್ ಮಾಡಬೇಕು, ಇವಾಗ ನಾನು ಹೇಳೋದು ಹೇಳಿದ್ದೀನಿ, ನೀವು ಅಲ್ಲಿ ಹೋಗಿ ಅಂತೇಳಿ ಹಿಂಗೆ ಬೆಳ್ಳಿ ತೋರಿಸ್ಬಿಟ್ರಂತೆ ಕಣಪ್ಪ. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು, ಯಾರಿಗೆ ಅವರು ಬೆಳ್ಳಿ ತೋರಿಸ್ತಾರೋ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವ್ರ ಹತ್ರ ಬೆಳ್ಳಿ ತೋರಿಸಿದ್ರು. ಹೈಕಮಾಂಡ್ಗಳು ಇವರಿಬ್ಬರಲ್ಲಿ ಯಾರಿಗೆ ಬೆಳ್ಳಿ ತೋರಿಸ್ತಾರೆ, ನೀನು ಹಿಂಗೆ ಇರು 5 ವರ್ಷ ಇದ್ದು ಬಿಡು ಅಂತಾರ, ಇಲ್ಲ ನೀನು ನೆಕ್ಸ್ಟ್ ಸಿ ಎಂ ಅಂತ ಹೇಳ್ತಾರೋ. ಕಾದು ನೋಡಬೇಕು ಕಣಪ್ಪ, ಏನಾಗೈತೆ ಅಂತ ಏನೂ ನಮಗೂ ಗೊತ್ತಿಲ್ಲ. ವಿಚಾರಗಳು ಬಂದವೆ. ಇನ್ನೊಂದು ವಿಚಾರ ಕಣಪ್ಪ, ಇನ್ನು MLAಗಳು ಹೇಳಿದ್ನಲ್ಲ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಹೋಗೋರೆ, ಅದು ಬಿಡಿ. ಇನ್ನೂ ಕೆಲವು ಜನ MLAಗಳು DK ಪರ ಮಾತಾಡೋದಕ್ಕೆ ಹೋಗಿದ್ದಾರೆ ದೆಹಲಿಗೆ. ಅವರ ಪವರ್ ತೋರ್ಸೋಕ್ಕೆ ನಾವು DK ಸಾಹೇಬ್ರ ಜೊತೆ ಇರ್ತೀವಿ ಅನ್ನೋಕ್ಕೆ ಸುಮಾರು ಜನ MLAಗಳು ಹೋಗೋಳಂತೆ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರ ಕಡೆಯವರು ಅವರು ಅಲ್ಲಿದ್ದೇ ಇರ್ತಾರೆ ಕಣಪ್ಪ. ನೋಡಬೇಕು ಪವರ್ ಯಾರ್ದೈತೆ, ಯಾರು ಜಾಸ್ತಿ ಸಿಗ್ತೈತೆ, ಯಾರಿಗೆ ಜಾಸ್ತಿ ಸಪೋರ್ಟ್ ಸಿಗ್ತೈತೆ, MLAಗಳು ಯಾರನ್ನ ಸಿ ಎಂ ಮಾಡಬೇಕು ಅಂತ ಅವರೇ ಇವರೇ ಇರಲ್ಲ, ಇಲ್ಲ DK ಸಾಹೇಬ್ರು ಆಗ್ಬಿಡ್ಲ ಈ ಸತಿ ಅಂತೇಳಿ ನಿಂತವ್ರೆ ಅಂತ ಕಾಯ್ದು ನೋಡಬೇಕು ಕಣಪ್ಪ. ಇನ್ನು ಈ ಥರ ಇಲ್ಲ ಅಂದರೆ BJP ಹತ್ರ ಎಲ್ಲ ನೆಗ್ತವ್ರೆ ಕಣಪ್ಪ. ಇವರು ಜಗಳಗಳು ನೋಡ್ಬಿಟ್ಟು ಅವರು ಚೇರ್ ಜಗಳನ ನಕ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ತಾವ್ರೆ BJP ಕಡೆಯವರು. ಇದು ಮುಗಿಯಂಗೆ ಕಾಣ್ತಾ ಇಲ್ಲ. ಈ ಕ್ರಾಂತಿ ಅವರಲ್ಲಿ ಇನ್ನು ಕ್ರಾಂತಿ ಅಂದ್ಬಿಟ್ಟು ನಮಗೆಲ್ಲ ವಾಂತಿ ಬರೋಂಗೆ ಮಾಡ್ತಾವ್ರಿ ಅಂತ BJP ಅವ್ರು ಹೇಳ್ತಾವ್ರೆ ಕಣಪ್ಪ. ಈಗ ನೋಡಬೇಕು ಕಣಪ್ಪ, BJP ಅಂತ ಯಾಕೋ ಈಗ ಅಮಿತ್ ಶಾ ಅವ್ರ ಜೊತೆ ಕನೆಕ್ಷನ್ ಅವ್ರಿ ಅಂತ DK ಸಾಹೇಬರು ಅಮಿತ್ ಶಾ ಅವ್ರ ಜೊತೆ ಕನೆಕ್ಷನ್ ಅವ್ರೆ ಅಂತ ಕುಮಾರಣ್ಣ ಅವ್ರು ಹೇಳಿದ್ರು. ಇದು ಕೆಲವು ಜನ ಅನುಮಾನವಾಗಿ ಹೇಳ್ತಾವ್ರೆ. ಯಾಕೋ DK ಸಾಹೇಬರು BJPಗೆ ಬಂದುಬಿಡ್ತಾರಾ, ಕೊಟ್ಟಿಲ್ಲ ಅಂದರೆ ಗ್ಯಾರಂಟಿ ಬರ್ತಾರೆ, MLAಗಳು ಕರ್ಕೊಂಡು ಬಂದ್ಬಿಡ್ತಾರೆ, ಅವ್ರಿಗಿರೋ ಪವರ್ನ ತಗೊಂಡು BJPಗೆ ಜಂಪ್ ಆಗ್ಬಿಡ್ತಾರಾ ಅಂತ ಕೆಲವು ಮಾಹಿತಿಗಳು ಬಂದವೆ. ಎಸ್, DK ಸಾಹೇಬರು ರೆಡಿ ಆಗೋರು. ಆರ್ ಇಲ್ಲ ಪಾರ್, ಆರ್ ಯಾ ಪಾರ್ ಅಂತ ಹೇಳ್ತಾವ್ರೆ ಕಣಪ್ಪ DK ಸಾಹೇಬರು. ಯಾಕಂದರೆ BJP ಒಳಗೆ ವೆಲ್ಕಮ್ ಐತೆ. ಮೋದಿ ಅವ್ರು ಬೇರೆ ತುಂಬ ಚೆನ್ನಾಗಿ ಬೇರೆ ಮಾತಾಡ್ಸಿ ಹೋಗಿದ್ರು. ಹೋದ ಸತಿ ಬಂದಾಗ ಅಮಿತ್ ಶಾ ಅವ್ರ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿ ಅವ್ರೆ ಅಂತೇಳಿ ಕುಮಾರಸ್ವಾಮಿ ಅಣ್ಣವ್ರು ಹೇಳ್ಬಿಟ್ಟವ್ರೆ. ಯಾಕೋ ಇದು ಡೌಟ್ ಹೊಡಿತಾ ಇದೆ. ಸೊ ಇಲ್ಲೇನಾದರೂ ಎಡವಟ್ಟಾಯಿತು ಅಂದರೆ DK ಶಿವಕುಮಾರ್ ಸಾಹೇಬರು BJPಗೆ ಸ್ವಾಗತ ಅಂತ ಕಾಯ್ಕೊಂಡು ಕುಂತವ್ರ BJPಯಲ್ಲಿ ಅಂತ ನೋಡಬೇಕು ಕಣಪ್ಪ. ಇನ್ನು BJPಗೆ ಏನಾದರೂ DK ಶಿವಕುಮಾರ್ ಸಾಹೇಬರು ಬಂದ್ಬಿಟ್ರೆ ಅಂತೂ ಇನ್ನೂ ಆನೆ ಬಲ ಬಂದಂಗೆ ಆಗ್ಬಿಡ್ತದೆ ಕಣಪ್ಪ BJPಗೆ. ಇನ್ನು ಆನೆನ ಕಾಂಗ್ರೆಸ್ ಅವ್ರು ಬಿಟ್ಕೊಡ್ತಾರ ಅನ್ನೋದು ಒಂದು ಅನುಮಾನ ಐತೆ. ಓಕೆನಾ, ನೋಡ್ಬೇಕು ಕಣಪ್ಪ ಏನಾಗ್ತೈತೆ ಅಂತ. ಇನ್ನು ಇಲ್ಲಿ ಕಾಂಗ್ರೆಸ್ ಒಳಗಡೆ ಈ ಥರ ಓಡಾಡ್ತಾರೆ ದೆಹಲಿಗೆ ಅಂದರೆ, ಇನ್ನು BJP ರಾಜ್ಯಾಧ್ಯಕ್ಷರು ವಿಜೇಂದ್ರ ಸಾಹೇಬರು ಕೂಡ ದೆಹಲಿಗೆ ಹೋಗಿದ್ರಂತೆ ಕಣಪ್ಪ. ಅವ್ರಿಗೆ ವಾಪಸ್ ಬರ್ತಾವ್ರೆ. ದೆಹಲಿಗೆ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ದೊಡ್ಡ ವ್ಯಕ್ತಿಗಳನ್ನ BJPಲಿರುವಂಥ ಮುಖ್ಯಸ್ಥರನ್ನ ಎಲ್ಲರನ್ನ ಭೇಟಿಯಾಗಿ ಅವರು ಕೂಡ ವಾಪಸ್ ಬರ್ತಾವ್ರಿ. ಯಾರು? ವಿಜೇಂದ್ರ ಸಾಹೇಬರು BJP ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಕೂಡ ಹೋಗಿದ್ರಂತೆ ಕಣಪ್ಪ. ದೆಹಲಿಗೆ ವಾಪಸ್ ಆಗ್ತಾವ್ರೆ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ.
ಸಂತೋಷ್ ಆಮೇಲೆ ಸುಮಾರು ಜನನ ಭೇಟಿಯಾಗಿ ಬರ್ತಾ ಇದ್ದಾರಂತ ಮಾಹಿತಿ ಬಂದೈತೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಇದೀಗ ಬಂದ ಸುದ್ದಿ ಕಣಪ್ಪ, ಇದೀಗ ಬಂದ ಸುದ್ದಿ, ಜಿ ಪರಮೇಶ್ವರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರನ್ನ ಭೇಟಿಯಾಗಕ್ಕೆ ಹೋಗಿದ್ದಾರೆ. ಕುತೂಹಲ ಮೂಡಿಸ್ಬಿಟ್ಟಿದೆ ಕಣಪ್ಪ. ಕಾಂಗ್ರೆಸ್ಸಲ್ಲಿ ಏನು ಎತ್ತ ಮಾತುಕತೆ ಗೊತ್ತಿಲ್ಲ ಕಣಪ್ಪ. ದೆಹಲಿಯಲ್ಲಿ ಮಾತುಕತೆ ಆಯಿತು, ಈಗ ಬೆಂಗಳೂರಲ್ಲಿ ಮಾತುಕತೆ. ಜಿ ಪರಮೇಶ್ವರ್ ಸಾಹೇಬರೊಂದಿಗೆ ಯಾರು ಕೊಡಬೇಕು ಏನು ಅಂತ, ನಾನು ಇರಬೇಕಾ ಅವ್ರು ಕೊಡ್ಲಾ ಏನು ಅಂತ ಮಾತುಕತೆಗಳಿರಬೇಕು ಅಂತ ಕೆಲವರು ಮಾತಾಡ್ತಾವ್ರಿ. ಓಕೆನಪ್ಪ. ಇನ್ನು ವಿಜೇಂದ್ರ ಸಾಹೇಬರು ಬೇರೆ ಓಟ್ ಬಂದರು ದೆಹಲಿಗೆ, ಏನಂತ ಗೊತ್ತಾಗ್ತದೆ ಕಣಪ್ಪ. ಎಲ್ಲರೂ ದೆಹಲಿಗೆ ಹೋಗ್ತಾವ್ರಲ್ಲ ಕಣಪ್ಪ, ಎಲ್ಲರೂ ದೆಹಲಿಗೆ ಹೋಗ್ತಾವ್ರೆ, ಏನಂತ ಮ್ಯಾಟ್ರ್ ಗೊತ್ತಾಗ್ತಾ ಇಲ್ಲ. ಈತ ಕಾಂಗ್ರೆಸ್ದಂತೂ ಕುತೂಹಲ ಒಂದ್ರ ಮೇಲೆ ಒಂದು ಸರ್ಪ್ರೈಸ್ಗಳು ಕೊಡ್ತಾನೆ ಅವ್ರು ಇನ್ನು ಕಾಂಗ್ರೆಸ್ಸಲ್ಲಿ. ಇನ್ನು ಇವರು BJP ಅವ್ರು ಚೂರಿ ಹಚ್ಕೊಂಡ್ಬಿಟ್ಟಾರೆ ಕಣಪ್ಪ. ಈಗ ವಿಜೇಂದ್ರ ಅವ್ರು ಬೇರೆ ಓಟ್ ಬಂದವರು, ಹೈಕಮಾಂಡ್ಗಳು BJP ಹೈಕಮಾಂಡ್ಗಳು ಅಮಿತ್ ಶಾ ಅವ್ರನ್ನ, ರಾಧಾಕೃಷ್ಣ ಮೋಹನ್ ಅವ್ರನ್ನ, ಆಮೇಲೆ ಸಂತೋಷ್ ಅವ್ರನ್ನ ಯಾರನ್ನ ಭೇಟಿಯಾಗಿ ಬಂದವರಂತೆ ವಿಜೇಂದ್ರ ಸಾಹೇಬರು. ನೋಡ್ಬೇಕು ಕಣಪ್ಪ. ಓಕೆ, ಇನ್ನು ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ ಇವತ್ತಿಂದು. ಇನ್ನು ಸುದ್ದಿಗಳಿಗೇನು ಕಡಿಮೆ ಕಣಪ್ಪ, ನಮ್ಮ ಕರ್ನಾಟಕದಲ್ಲಿ ಸಿಗ್ತಾನೆ ಇರ್ತವೆ ಸುದ್ದಿಗಳು. ಮತ್ತೆ ಸುದ್ದಿಗಳು, ಹೊಸ ಸುದ್ದಿಗಳನ್ನ ತಗೊಂಡು ಬರ್ತೀನಿ ನಿಮ್ಮ ಮುಂದೆ. ಇವತ್ತು ಪಾಲಿಟಿಕ್ಸ್ ಮಸಾಲ ದೋಸೆ ಯಾರ್ಯಾರು ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನ್ನ ಅನ್ನದಾತ್ರಿಗೆ. ಓಕೆ, ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಕಣ್ರಪ್ಪ. ಓಕೆನಾ, ಓಟ್ ಬರಲೇನ್ರಪ್ಪ, ಶೇಮ್ ಬಲಿಂಗ ಬರ್ತೀನಿ ಕಣ್ರಪ್ಪ. ನಿಮ್ಮ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಬೇಡ ಕಣಪ್ಪ, ನಿಮ್ಮ ಓಟು ಲೇಟಾಗಿ ತಗೋತೀನಿ. ಈಗ ಸದ್ಯಕ್ಕೆ ನಮ್ಮ ಅನ್ನದ ಹತ್ರ ಓಟ್ ಸಿಕ್ಕರೆ ಸಾಕು. ಲೈ ಕಾರಣ ಜಿ ಪರಮೇಶ್ವರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಆಗೋಕೆ ನಾವು ಅಲ್ಲೇ ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ ಏನು ಮಾತಾಡ್ತಾರೆ ಅಂತ. ನಡೀಲ್ಲ, ಇಲ್ಲ BJP ಅವ್ರು ಯಾರನ್ನೋ ಕೇಳಿಸ್ಕೊಂಡ್ಬಿಡ್ತಾರೆ, ನಾವೇ ಕೇಳಿಸ್ಕೊಂಬಿಡೋಣಪ್ಪ. ನಮ್ಮ ಪಾಲಿಟಿಕ್ಸ್ ಒಳಗೆ ಹೇಳ್ಬೋದು ಬೇಗ. ಬರ್ತೀನಿ ಗಣಪ, ಶೇಂಬುಲಿಂಗ್ ಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.